ಗೈಸ್ ಇಲ್ಲಿಂದಲೇ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ ನೋಡಿ ನಮ್ಮದು ಟೆಕ್ ಪಾರ್ಕ್, ಪ್ರೆಸ್ಟೀಜ್ ಟೆಕ್ ಪಾರ್ಕ್. ಇದಿರೋದು ಮಾರತಹಳ್ಳಿ ಹತ್ರ. ಸೊ ಇಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಎಂಟ್ರೆನ್ಸ್ ಇದೆ ಇಲ್ಲಿಂದ. ಸೊ ಇಲ್ಲೆಲ್ಲ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಐ ಡಿ ಕಾರ್ಡ್ ವೇರ್ ಮಾಡಿಲ್ಲ ಅಂದರೆ ಕೇಳ್ತಾರೆ. ಸೊ ಇಲ್ಲಿಂದನೇ ನಾವು ಐ ಡಿ ಕಾರ್ಡ್ ವೇರ್ ಮಾಡಬೇಕು. ಸೊ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ನಮಗೆ, ಅಂದರೆ ಇದು ಟೆಕ್ ಪಾರ್ಕ್ ಒಳಗಡೆ ತುಂಬ ಆಫೀಸ್ಗಳಿದೆ, ಬೇರೆ ಬೇರೆ ಕಂಪ್ನಿದೆಲ್ಲ ಇದೆ. ನಮ್ಮದು ಒಂದೇ ಇರೋದಿಲ್ಲ. ಸೊ ನಮ್ಮ ಕಂಪ್ನಿ ಥರನೇ ತುಂಬ ಸಾಫ್ಟ್ವೇರ್ ಕಂಪ್ನೀಸ್ ಇರುತ್ತೆ, ಐ ಟಿ ಕಂಪ್ನೀಸು. ಸೊ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಅಲ್ಲಿ ನಮಗೆ ಬಂಗಿಗಳು, ವ್ಯಾನ್ಗಳು ಸಿಗುತ್ತೆ ನಮ್ಮ ಆಫೀಸ್ ಹತ್ರ ಹೋಗೋಕ್ಕೆ. ಇಲ್ಲ ನಾನು ನಡ್ಕೊಂಡೇ ಹೋಗ್ತೀನಿ ಅಂದರೆ ಸ್ವಲ್ಪ ದೂರ ಆಗುತ್ತೆ, ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಅಂತೂ ಆಗುತ್ತೆ ಇಲ್ಲಿಂದ ನಮ್ಮ ಆಫೀಸ್ಗೆ. ಸೊ ಹಾಗಾಗಿ ಇಲ್ಲಿ ನಮಗೆ ವ್ಯಾನ್ಗಳು ಮತ್ತು ಬಂಗಿಗಳು ವ್ಯವಸ್ಥೆ ಇರುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಇಲ್ಲಿಗೆ ಬಂದರೆ ವ್ಯಾನ್ಗಳು ರೆಡಿಯಾಗಿರುತ್ತೆ. ಅಂದರೆ ಇಲ್ಲಿ ತನಕ ಆಟೋ ವೆಹಿಕಲ್ಸ್ ಎಲ್ಲ ಒಳಗಡೆ ಬಿಡ್ತಾರೆ, ಇವಾಗ ಕ್ಯಾಬ್ಗಳೆಲ್ಲ ಬಿಡ್ತಾರೆ ಒಳಗಡೆ. ಸೊ ಇದು ನಮಗೆ ಸ್ಟಾಪ್ ಇದೆ ಇಲ್ಲಿ. ಸೊ ಇಲ್ಲೆಲ್ಲ ವ್ಯಾನ್ಗಳಿರುತ್ತೆ, ಯೂಸ್ ಮಾಡ್ಕೋಬೋದು. ನೋಡಿ ಬಂಗಿ ರೆಡಿಯಾಗಿದೆ, ಫುಲ್ ಆಗಿಬಿಟ್ಟಿದೆ. ನನಗೆ ಬಂಗಿಲಿ ಹೋಗೋದೇ ಇಷ್ಟ ವ್ಯಾನಲ್ಲಿ ಹೋಗೋದಕ್ಕಿಂತ. ಬಿಕಾಸ್ ಯಾಕಪ್ಪ ಅಂದರೆ ನನಗೆ ಓಪನ್ ಸ್ಪೇಸಾಗಿ ಹೋಗೋದೇ ಇಷ್ಟ. ವ್ಯಾನಲ್ಲಿ ಇಕ್ಕಟ್ಟು ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ನನಗೆ ಓಪನ್ ಸ್ಪೇಸಲ್ಲಿ ಹೋಗೋದೇ ಇಷ್ಟನೇ. ವ್ಯಾನ್ ಇದ್ದರೂ ಸಹ ಬಂಗಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನಾವು ವೆಯ್ಟ್ ಮಾಡ್ಬೋದು ವೆಹಿಕಲ್ಸ್ಗೋಸ್ಕರ. ಇಲ್ಲೆಲ್ಲ ಸೇಮ್ ಲೈಕ್ ಬಸ್ ಸ್ಟಾಪ್ ಹತ್ರ ಯಾವ ಥರ ಇರುತ್ತೋ ಇಲ್ಲೂ ಕೂಡ ಅದೇ ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಇರುತ್ತೆ, ಅದೇ ಥರ ಇರುತ್ತೆ. ಅಲ್ಲಿ ಟೀ ಝೋನ್ ಇದೆ. ಸೊ ಸ್ಮೋಕಿಂಗ್ ಮಾಡೋರು, ಟೀ ಕುಡಿಯೋರು ಅಲ್ಲಿಗೆ ಬಂದು ಕುಡಿತಾರೆ, ಸ್ಮೋಕ್ ಮಾಡ್ತಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಯಾವುದು ಬಂದಿಲ್ಲ ವೆಹಿಕಲ್ಲು. ಗಾಯ್ಸ್ ನನಗೆ ಇಷ್ಟ ಇಲ್ಲ ಅಂದ್ರೂ ವ್ಯಾನೇ ಬರ್ತಿದೆ ನೆಕ್ಸ್ಟು. ನಂಗೆ ವ್ಯಾನಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ, ಬಟ್ ಏನಂದರೆ ಲೇಟ್ ಆಗಿಬಿಡುತ್ತೆ ಅಂತ ಹೋಗಲೇಬೇಕು ಒಂದೊಂದು ಸರಿ. ನನಗೆ ಈ ಥರ ಟಿಲಿ ಹೋಗೋಕ್ಕೆ ಇಷ್ಟ ಇಲ್ಲ ಗಾಯ್ಸ್, ಬಟ್ ಹೋಗಲೇಬೇಕು, ಹೋಗ್ತೀನಿ, ಟೈಮ್ ಆಗಿದೆ. ಗಾಯ್ಸ್ ಈಗ ವ್ಯಾನಿಂದ ಇಳ್ದಿದ್ದಾಯಿತು, ಒಳಗಡೆ ಹೋಗಬೇಕು. ಇದೇ ನೋಡಿ ನಮ್ಮ ಆಫೀಸ್. ಒಂದು 7 ಫ್ಲೋರ್ ಇದೆ ಅನಿಸುತ್ತೆ. ಅಂದರೆ ಇದು ಜಸ್ಟ್ ಬೆಂಗಳೂರಲ್ಲಿ ಎಷ್ಟೊಂದು ಲೊಕೇಶನಲ್ಲಿದೆ. ಸೊ ಈ ಲೊಕೇಶನಲ್ಲೂ ಕೂಡ ಒಂದು ಆಫೀಸ್ ಇದೆ. ಪ್ರೆಸ್ಟೀಜ್ ಟೆಕ್ ಪಾರ್ಕ್ ವೆಕ್ಟರ್ ಬ್ಲಾಕ್ ಅಂತಲೇ ಕರೀತಾರೆ. ಸೊ ನೋಡಿ ಈ ಥರ ಇದೆ. ಈ ಕಡೆ ಎಲ್ಲ ಇನ್ನೂ ಬೇರೆ ಬೇರೆ ಇದೆಲ್ಲ ಇದೆ ಆಫೀಸು. ಡೆಲಾಯ್ಟ್ ಎಲ್ಲ ಇದೆ. ಸೊ ಆ ಬಿಲ್ಡಿಂಗ್ ಬಂದು ಡೆಲಾಯ್ಟ್. ಸೊ ಇದು ನಮ್ಮ ಬಿಲ್ಡಿಂಗ್ ಒಳಗಡೆ ಹೋಗ್ತಾ ಇದ್ದೀನಿ ಗಾಯ್ಸ್. ವಿಡಿಯೋ ಮಾಡ್ಬೋದೋ ಇಲ್ಲೋ ಗೊತ್ತಿಲ್ಲ, ಮಾಡಬಾರ್ದು ಅಂತಾರೆ, ಬಟ್ ಯಾವುದು ರೂಲ್ಸ್ ಬ್ರೇಕ್ ಮಾಡೋ ಹಾಗಿಲ್ಲ. ನೋಡಿ ಇದು ಎಂಟ್ರೆನ್ಸು. ಸೊ ಇಲ್ಲೆಲ್ಲ ಲಿಫ್ಟ್ಗಳಿರುತ್ತೆ, ಯೂಸ್ ಮಾಡ್ಕೋಬಹುದು. ಸೊ ಈ ಕಡೆ ಕೂಡ ಒಂದು ಎಕ್ಸಿಟ್ ಇದೆ, ಇದನ್ನು ಯೂಸ್ ಮಾಡ್ಕೋಬಹುದು. ಸೊ ಐ ಆಮ್ ವೇಟಿಂಗ್ ಫಾರ್ ದ ಲಿಫ್ಟ್. ನಮ್ಮದು ಬಂದು 4th ಫ್ಲೋರ್ ಗಾಯ್ಸ್. ಸೊ ಇದೇ ನೋಡಿ, ಇದು ಒಳಗಡೆ ಹೋಗ್ಬೇಕು. ಇದು ನಮ್ಮ ಓಡಿಸಿ, ಇಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ. ಸೊ ಇಲ್ಲಿಂದ ಒಳಗಡೆ ಹೋದರೆ ವಾಶ್ರೂಮ್ಸ್ ಇದೆ. ಸೊ ಇಲ್ಲಿಂದ ನಾನು ನಿಮ್ಮನ್ನು ಫಸ್ಟ್ ಡೈರೆಕ್ಟಾಗಿ ಪ್ಯಾಂಟ್ರಿಗೆ ಕರ್ಕೊಂಡು ಹೋಗ್ತಾಯಿನಿ, ಬನ್ನಿ. ಇದೆ ನೋಡಿ ನಮ್ಮದು ಪ್ಯಾಂಟ್ರಿ ಇರೋದು. ಸೊ
ಸೊ ನಮಗೆ ಫ್ರೀ ಟೈಮಲ್ಲಿ ನಮ್ಗೆ ಇಷ್ಟ ಬಂದಾಗ ಬಂದು ಕಾಫಿ, ಟೀ, ವಾಟರ್ ಏನು ಬೇಕಾದರೂ ತಿಂದ್ಕೊಂಡು ಕುಡ್ಕೊಂಡು ಹೋಗ್ಬೋದು. ಇಲ್ಲಿ ಕೆಫೆಟೇರಿಯಾ ಬಂದುಬಿಟ್ಟು ಕೆಳಗಡೆ ಇದೆ, ಅದನ್ನು ನಿಮಗೆ ಆಮೇಲೆ ತೋರಿಸ್ತೀನಿ. ಸೊ ಈ ಥರ ಇದೆ ವ್ಯೂ ನೋಡಿ. ಈ ಕಡೆ ತುಂಬಾ ಚೆನ್ನಾಗಿದೆ. ನಮ್ಮ ಆಫೀಸ್ ಕ್ಯಾಂಪಸ್ ಫುಲ್ ಕಾಣಿಸುತ್ತೆ. ಅಲ್ಲಿ ನೋಡಿ ಕೆಂಗೇರಿ ಮೋರಿ, ಅಲ್ಲಿಂದ ಬಂದು ಇಲ್ಲಿಂದ ಮತ್ತೆ ಎಲ್ಲೋ ಗೊತ್ತಿಲ್ಲ. ಜೋರಾಗಿ ಮಾತಾಡೋಕ್ಕಾಗಲ್ಲ ಗಾಯ್ಸ್, ಇಲ್ಲಿ ನನಗೆ ಸ್ವಲ್ಪ ಹೆಸಿಟೇಟ್ ಆಗುತ್ತೆ. ಎಲ್ಲರ ಮುಂದೆ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡೋದು ಅಷ್ಟು ಈಸಿ ಅಲ್ಲ. ನನಗೆ ಕೂಡ ಸ್ವಲ್ಪ ಹೆಸಿಟೇಟ್ ಫೀಲ್ ಆಗುತ್ತೆ, ಭಯ ಆಗುತ್ತೆ, ಒಂಥರ ಮುಜುಗರ ಫೀಲ್ ಆಗುತ್ತೆ. ಸೊ ಆದಷ್ಟು ನಮಗೆ ಇಷ್ಟ ಆಗುತ್ತೆ ಅಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ವಾಯ್ಸ್ ಕೇಳಿಸಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ ಗಾಯ್ಸ್. ಸೊ ಬನ್ನಿ, ನಾನು ಇವಾಗ ಕಾಫಿ ತೊಗೊಳ್ಳೋಣ ಅಂತ ಇದ್ದೀನಿ, ತೊಗೋತೀನಿ. ನನಗಿಷ್ಟ ಆಗಲ್ಲ. ಗ್ರೀನ್ ಟೀ ಕೂಡ ಯೂಸ್ ಮಾಡ್ಬೋದು, ಲೆಮನ್ ಟೀ ಇದೆ. ಎಂಟಿ ಗೈಸ್, ನಾನು ಇವಾಗ ಫಸ್ಟ್ ನೀರು ಕುಡಿದ್ಬಿಟ್ಟು ಆಮೇಲೆ ಕಾಫಿ ಕುಡಿಯೋಣ ಅಂತ ಕಾಫಿ ನೀರು ಎರಡೂ ತಂದು ಇಟ್ಕೊಂಡಿದ್ದೀನಿ. ಫ್ರೆಂಡ್ಸು ಇದ್ದಾರೆ, ಬಟ್ ವೀಡಿಯೋ ಮಾಡೋದ್ರಿಂದ ನಾನು ಯಾರನ್ನೂ ಕರ್ಕೊಂಡು ಬಂದಿಲ್ಲ. ಬಿಕಾಸ್ ಅವ್ರ ಮುಂದೆ ನಂಗೆ ವೀಡಿಯೋ ಮಾಡೋಕ್ಕಾಗಲ್ಲ ಗೈಸ್. ಇವಾಗ ನಾನು ಹೋಗ್ತಾ ಇರೋದು ಕೆಫೆಟೇರಿಯಾಗೆ. ನೀವು ನೋಡ್ತಾ ಇರ್ಬೋದು, ಈ ಶಾಪ್ ಬಂದುಬಿಟ್ಟು ಲೈಕ್ ಇಲ್ಲಿ ನಮಗೆ ಡಯಟ್ ಮಾಡೋರಿಗೆ ಹೆಲ್ದಿ ಡ್ರಿಂಕ್ಸ್, ಹೆಲ್ದಿ ಫುಡ್ಸ್ ಸಿಗುತ್ತೆ. ಡಯಟ್ ಮಾಡೋರಿಗೆ ಎಲ್ಲ ತರಹದ ಫುಡ್ ಐಟಮ್ಸ್ ಸಿಗುತ್ತೆ. ಇಲ್ಲಿ ಒಂಥರ ಫೇವ್ರೆಟ್ ಶಾಪ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಒಳಗಡೆ ಹೋದರೆ ಕೆಫೆಟೇರಿಯಾ ಇದೆ. ಈ ಬಿಲ್ಡಿಂಗಿಗೆ ಇದೊಂದೇ ಇರೋದು ಕೆಫೆಟೇರಿಯಾ, ನೀವು ನೋಡ್ತಾ ಇರ್ಬೋದು. ಸೊ ಇವತ್ತು ಚಿಕನ್ ಇದೆ ಗಾಯ್ಸ್, ಚಿಕನ್ ಬಿರಿಯಾನಿ, ನಾನ್ ವೆಜ್ಜು, ಚಪಾತಿ, ಕಬಾಬು, ಚಿಕನ್ ಬಿರಿಯಾನಿ ಎಲ್ಲ ಇದೆ. ಸೊ ಇವತ್ತು ಥರ್ಸ್ಡೇ, ಐ ಕಾಂಟ್ ಈಟ್ ನಾನ್ ವೆಜ್ ಟುಡೇ. ಐ ವೋಂಟ್ ಈಟ್ ನಾನ್ ವೆಜ್. ಆ್ಯಂಡ್ ಇದಿಷ್ಟು ಕೆಫೆಟೇರಿಯಾ ಗೈಸ್, ನೋಡ್ಬೋದು. ಒಂದೇ ಇರೋದು ಕೆಫೆಟೇರಿಯಾ ಈ ಬಿಲ್ಡಿಂಗಿಗೆ. ಇಲ್ಲಿ ನಮಗೆ ಎಲ್ಲ ಥರ ಸಿಗುತ್ತೆ. ಬಟ್ ಕಂಪ್ನೀಲಿ, ನನಗೆ ಪ್ರೀವಿಯಸ್ ಕಂಪ್ನೀಲಿ ತುಂಬ ಚೆನ್ನಾಗಿತ್ತು ಕೆಫೆಟೇರಿಯಾಗಳು. ಒಂದಲ್ಲ ಒಂದು 10 ಥರ ಕೆಫೆಟೇರಿಯಾಸ್ ಇರೋದು. ಬಟ್ ಇಲ್ಲಿ ಇರೋದು ಒಂದೇ. ಸೊ ನಾನಿವತ್ತು ಇಲ್ಲಿ ಏನು ತೊಗೋತಾ ಇಲ್ಲ ಪಾಕಿಸ್ತಾನದಲ್ಲಿ. ಸೊ ಗಾಯ್ಸ್, ನಾನು ನಿಮಗೆ ಇವಾಗ ಜಿಮ್ ಏರಿಯಾ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಜಿಮ್ ಮಾಡ್ಬೋದು. ಹಾಗೆ ಇಲ್ಲಿ ವೆಯ್ಟ್ ಚೆಕರ್ ಇದೆ, ವೆಯ್ಟ್ ಚೆಕ್ ಮಾಡ್ಕೋಬೋದು. ಇದು ಪೇ ಆ್ಯಂಡ್ ಯೂಸ್ ಗಾಯ್ಸ್. ಮಂತ್ಲಿ 500 ಪೇ ಮಾಡಬೇಕು, ಅದು ಕೋಚರ್ಗೋಸ್ಕರ. ಸೊ 500 ಪೇ ಮಾಡಿ ಇದನ್ನೇ ಯೂಸ್ ಮಾಡ್ಕೋಬೋದು, ಬೇಕು ಅಂದವರು, ಇಂಟ್ರೆಸ್ಟ್ ಇರೋರು ಅಷ್ಟೇ. ಹಾಗೆ ಇಲ್ಲಿ ಲ್ಯಾಬ್ ಇದೆ, ಎಮರ್ಜೆನ್ಸಿ, ಮೆಡಿಕಲ್ ಎಮರ್ಜೆನ್ಸಿಗೆ. ಅದು ಲ್ಯಾಬ್ ರೂಮ್ ಆ್ಯಂಡ್ ಅದು ಜಿಮ್ ರೂಮ್. ಸೊ ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ಗಾಯ್ಸ್. ಈಗ ಹೊರಗಡೆ ಬಂದೆ ಗೈಸ್. ಊಟ ಮಾಡಿ ವಾಕ್ ಮಾಡೋರು ಈ ರೀತಿ ಎಲ್ಲ ವಾಕ್ ಮಾಡ್ತಾ ಇರ್ತಾರೆ. ಮಧ್ಯಾಹ್ನ ಲಂಚ್ ಎಲ್ಲ ಮುಗಿಸ್ಕೊಂಡು ಹಾಗೆ ಫ್ರೀ ಟೈಮಲ್ಲಿ ಬಂದು ವಾಕ್ ಮಾಡ್ತಾ ಇರ್ತಾರೆ, ಕೂತ್ಕೊಳ್ತಾರೆ, ಮಾತಾಡ್ತಾರೆ. ಸೊ ಇವಾಗ ನಾನು ಒಂದು ಬ್ಯೂಟಿಫುಲ್ ಪ್ಲೇಸ್ ತೋರಿಸ್ತೀನಿ, ನನಗಿಷ್ಟ ಆಗಿರೋ ಪ್ಲೇಸು. ಬನ್ನಿ. ಸೊ ನೋಡಿ, ನಾನು ಲಂಚ್ ಆದಮೇಲೆ ಕಾಫಿ ಬ್ರೇಕ್, ಟೀ ಬ್ರೇಕ್ ಅಂತ ಬಂದರೆ ಇಲ್ಲಿಗೆ ಬರೋದು. ಇಲ್ಲೆಲ್ಲ ನೋಡಿ ಗೈಸ್, ಸ್ವಿಂಗ್ಸ್ ಎಲ್ಲ ಇದೆ. ಈ ಥರ ಎಲ್ಲ ಕುತ್ಕೋಬೋದು, ಬಂದು ಟೈಮ್ ಪಾಸ್ ಮಾಡ್ಬೋದು. ಹಾಗೆ ಅಲ್ಲೊಂದು ಚಾ ಪಾಯಿಂಟ್ ಇದೆ, ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ನನಗೆ ನಿಜವಾಗ್ಲೂ ಒಂಥರ ಹೆಸಿಟೇಟ್ ಫೀಲ್ ಆಗ್ತಿದೆ ಗಾಯ್ಸ್. ಎಲ್ಲರ ಎದುರಿಗೂ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಕಂಫರ್ಟಾಗಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಆದ್ರೂ ಮಾಡ್ತಾಯಿದ್ದೀನಿ ನೋಡಿ. ಇದು ಚಾ ಗಾಯ್ಸ್, ಚಾ ಪಾಯಿಂಟ್
ನಿಜವಾಗ್ಲೂ ಕಾಸ್ಟ್ ನೋಡಿದ್ರೆ ನೀವು ಇಷ್ಟೊಂದಿರುತ್ತಾ ಅಂತ ಅನಿಸುತ್ತೆ ನಿಮಗೇನೆ. ಹಾಗೆ ಇದು ಈ ಬಿಲ್ಡಿಂಗ್ ಬಂದು ಡೆಲಾಯ್ಟ್ ಬಿಲ್ಡಿಂಗ್ ಗಾಯ್ಸ್. ನೋಡಿ ಹೇಗಿದೆ ಇದು, ಮತ್ತು ಅದು ಆಪೋಸಿಟ್ ಬಿಲ್ಡಿಂಗು, ಎರಡು ಡೆಲಾಯ್ಟ್ದು. ಆ ಕಡೆ ಹೋದರೆ ಇನ್ನೂ ಇದೆ ಗಾಯ್ಸ್, ನಾನಿವಾಗ ಅಷ್ಟೆಲ್ಲ ತೋರಿಸೋಕ್ಕಾಗಲ್ಲ. ಸೊ ನಮ್ಮದೇನಿದೆ ಅಷ್ಟು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ನಮ್ಮ ಆಫೀಸ್ ಹತ್ರ ಏನಿದೆ ಅಷ್ಟು ಮಾತ್ರ. ನೋಡಿದ್ರಲ್ವ ಗೈಸ್ ಹೇಗಿದೆ ನಮ್ಮ ಆಫೀಸ್ ಅಂತ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈಗ ಲಂಚ್ ಟೈಮ್ ಅಲ್ಲ ಗೈಸ್, ಅದಕ್ಕೆ ಇಷ್ಟೊಂದು ಜನ ಓಡಾಡ್ತಾ ಇದ್ದಾರೆ. ಸೊ ಲಂಚ್ ಟೈಮಲ್ಲಿ ಮತ್ತು ಕಾಫಿ ಟೀ ಬ್ರೇಕಲ್ಲಿ ತುಂಬ ಜನ ಕಾಣಿಸ್ತಾರೆ. ಎಲ್ಲ ಹೊರಗಡೆ ಬಂದು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ನೋಡಿ, ಒಬ್ಬೊಬ್ಬರು ಕೂತಿರೋರು ಇದ್ದಾರೆ, ಫ್ರೆಂಡ್ಸ್ ಜೊತೆ ಕಾಲೇಜ್ ಜೊತೆ ಇರೋರು ಇದ್ದಾರೆ. ಸೊ ಇಲ್ಲಿ ಐ ಟಿಲಿ ಫ್ರೆಂಡ್ಶಿಪ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಗೈಸ್. ಒಳ್ಳೆ ಟೀಮ್ ಸಿಕ್ಕಿದ್ರಂತೂ ಓಕೆ ಗೈಸ್, ತುಂಬಾ ಚೆನ್ನಾಗಿರುತ್ತೆ. ಬಟ್ ಟೀಮ್ ಸರಿ ಇಲ್ಲ ಅಂದರೆ ನಿಜವಾಗ್ಲೂ ಒಬ್ಬರೇ ಬಂದು ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಒಳ್ಳೆ ಟೀಮ್ ಮೇಟ್ಸ್ ಸಿಕ್ಬಿಟ್ರೆ ನಮ್ಮಂಥ ಅದೃಷ್ಟ ಪಟ್ಟಿರೋರು ಯಾರೂ ಇಲ್ಲ ಅನಿಸುತ್ತೆ. ಸೊ ನೋಡಿ ಗೈಸ್, ನಾನು ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ಫೈನಲಿ ನನಗೆ ಬಂಗಿ ಸಿಕ್ಕಿದೆ. ಸೊ ಬಂಗಿಲಿ ಇವಾಗ ಹೋಗ್ತೀನಿ ನಾನು. ನಿಮ್ಗೆ ಹೇಳಿದ್ನಲ್ವ ಬೆಳಗ್ಗೆ ನಾನು ಆಲ್ರೆಡಿ. ಸೊ ಬೆಳಗ್ಗೆ ಸಿಕ್ಕಿರಲಿಲ್ಲ, ಇವಾಗ ಸಿಕ್ಕಿದೆ ಗಾಯ್ಸ್. ತೋರಿಸ್ತೀನಿ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ. ಗೈಸ್ ನಾನು ಬೆಳಗ್ಗೆನೇ ಹೇಳಿದ್ನಲ್ವ, ಅದು ಟೀ ಝೋನ್. ಅಲ್ಲಿ ನಾನು ಬೆಳಗ್ಗೆ ನಾನು ವ್ಯಾನ್ ಹತ್ಕೊಂಡಿದ್ದು. ಇದು ಎಕ್ಸಿಟ್ ಪಾಯಿಂಟ್ ಇದು. ಸೊ ಇಲ್ಲಿಂದ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ, ಪಿ ಜಿಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಯಾಕಂದರೆ ನಾನು ಇವತ್ತು ಲಂಚ್ ಬಾಕ್ಸ್ ಏನೂ ತಂದಿರಲಿಲ್ಲ. ಬೇಗ ಹೋಗೋಣ ಅಂತಲೇ ಬೆಳಗ್ಗೆ ಲಂಚ್ ಬಾಕ್ಸ್ ತಂದಿರಲಿಲ್ಲ. ಇವಾಗ ಪಿ ಜಿಗೆ ಹೋಗಿ ಊಟ ಮಾಡಿ ನನ್ನ ಕೆಲಸನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಗಾಯ್ಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾರಾದರೂ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಓಲ್ಡ್ ವೀಡಿಯೋಸ್ನ ಒಂದ್ಸರಿ ಚೆಕ್ಔಟ್ ಮಾಡಿ ಗಾಯ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.